ಶಿವಣ್ಣವರು ಸುದೀರ್ಘವಾಗಿ ಹೇಳಿದ್ದಾರೆ. ನಾವು ಯಾಕೆ ಅವರನ್ನು ಶಿಫ್ಟ್ ಮಾಡ್ತಾ ಇದ್ವಿ, ಸರ್ಕಾರ ಮತ್ತು ನಮ್ಮ ಜವಾಬ್ದಾರಿ ಅರಣ್ಯ ರಕ್ಷಣೆ ಮಾಡಬೇಕಾಗಿದೆ. ಅರಣ್ಯ ಇದ್ರೇ ಬಹುಶಃ ನಾವು ಒಳ್ಳೆಯ ಮಳೆ ಗಾಳಿ ಪಡೀಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಇವರು ಸಾವಿರಾರು ವರ್ಷಗಳಿಂದ ಅರಣ್ಯ ಮಧ್ಯೆ ಇರುವಂಥ ಅಲ್ಲಿಯ ಜನವಸತಿಗಳು ಬಹುಶಃ ಇವತ್ತು ಅರಣ್ಯ ರಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಅವ್ರನ್ನ ಸ್ಥಳಾಂತರ ಮಾಡಲಿಕ್ಕೆ ಸರ್ಕಾರದ ಯೋಜನೆಯಲ್ಲಿ ಭಾಳ ದಿನ ನಡೀತಾ ಇದೆ. ಸುಮಾರು 15-20 ವರ್ಷಗಳಿಂದ ಅವರನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕಂದ್ರೂ ಕೂಡ ನಾನಾ ಕಾರಣಗಳಿಂದ ಅದು ಸಾಧ್ಯ ಆಗಿರಲಿಲ್ಲ. ಅದು ಸನ್ಮಾನ್ಯ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಭಾಳಷ್ಟು ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮವನ್ನು ಜಾರಿಗೆ ತರಬೇಕು, ಸರ್ಕಾರ ಮತ್ತು ಜನರ ಪರವಾಗಿ ಕೂಡ ನಾವು ಕೆಲಸ ಮಾಡಬೇಕಂತ ಒಂದು ಭಾಳ ಮಹತ್ವದ ಯೋಜನೆ ಮಾಡಿದ್ದಾರೆ. ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಯಾಕೆ ಭಾಳ ದಿನದಿಂದ ಮಾಡಬೇಕಂದ್ರೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿರಕ್ಕಿಲ್ಲ. ಭಾಳ ಸರ್ಕಾರಗಳು ಸಚಿವರು ಕೂಡ ಪ್ರಯತ್ನ ಮಾಡಿದ್ರು ಕೂಡ ಅದು ಆಗಿರಕ್ಕಿಲ್ಲ. ಅವರ ಹೆಚ್ಚು ಕಾಳಜಿ ವಹಿಸೋದ್ರಿಂದ ಈ ಯೋಜನೆ ಆಗಿದೆ. ಈ ಯೋಜನೆಯಿಂದ ಅವ್ರಿಗೂ ಕೂಡ ಅನುಕೂಲ ಆಗಿದೆ. ನಮ್ಮ ಮಂತ್ರಿಗಳಲ್ಲಿ ವಿನಂತಿ, ಬಹುಶಃ ಅವ್ರಿಗೆ ಕೊಟ್ಟಿರುವಂಥ ಅನುದಾನ ತಮ್ಮ ಇನ್ನೂ ಹೆಚ್ಚು ಅವ್ರ ನಿರೀಕ್ಷೆಯಲ್ಲಿ ಇದ್ದಾರೆ. ಯಾಕಂದರೆ ಅವರು ಭಾಳ ದಿನಗಳಿಂದ ಇದ್ದಾರೆ, ಅವರು ಅಲ್ಲಿ ಎಲ್ಲ ಬಿಟ್ಟು ಹೋಗಬೇಕಾಗಿದೆ. ಅವ್ರಿಗೆ ತಮ್ಮ ನೇತೃತ್ವದಲ್ಲಿ ಇನ್ನೂ ಹೆಚ್ಚು ಅವರಿಗೆ ಸಹಾಯ ಆಗಬೇಕನ್ನೋ ಅವ್ರ ಬೇಡಿಕೆ ಇದೆ. ಅದನ್ನು ತಮ್ಮ ಭಾಷಣದಲ್ಲಿ ತಾವು ಅದನ್ನು ಹೇಳ್ತೀರಿ ಅಂತ ಭಾವಿಸಿ, ಅದರ ಜೊತೆಗೆ ಅರಣ್ಯ ಇಲಾಖೆಯಿಂದ ಸಚಿವರು ಈ ಕಡೆ ಭಾಳಷ್ಟು ಗಮನ ಕೊಡಬೇಕಾಗಿದೆ. ಯಾಕಂದರೆ ಇದು ಭಾಳ ದೊಡ್ಡ ಪ್ರಖ್ಯಾತ ಹೊಂದಿರುವಂಥ ಒಂದು ಅರಣ್ಯ ಸ್ಥಳ ಆಗಿದೆ. ಇಲ್ಲಿ ಇನ್ನೂ ಟೂರಿಸಮ್ಗೆ ಭಾಳಷ್ಟು ಅವಕಾಶ ಇದೆ. ಯಾವ ರೀತಿ ನಾವು ನಾಗರಹೊಳೆ ಬಂಡೀಪುರ್ಗೆ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ, ಅಷ್ಟೇ ಪ್ರಾಮುಖ್ಯತೆ ಕೂಡ ಇದರಲ್ಲಿ ಕೂಡ ಅಡಗಿದೆ ಅನ್ನೋ ಒಂದು ಮಾತನ್ನು ತಮಗೆ ಹೇಳಲಿಕ್ಕೆ ಇಚ್ಛೆ ಮಾಡಿದ್ದೀನಿ. ಬರುವಂಥ ದಿನಗಳಲ್ಲಿ ಕೂಡ ಇದಕ್ಕೆ ಹೆಚ್ಚು ತಾವು ಪ್ರಾಮುಖ್ಯತೆ ಕೊಡಬೇಕು. ಇದು ಕೂಡ ರಾಷ್ಟ್ರದಲ್ಲಿ ಹೆಸರುವಾಸಿಯಾಗಿರುವಂಥ ಒಂದು ಅರಣ್ಯ ಸ್ಥಾನ ನೋಡಲಿಕ್ಕೆ ಎಲ್ಲ ರಾಜ್ಯದಿಂದ ಬರಬೇಕನ್ನೋ ನಮ್ಮ ಬೇಡಿಕೆ ಇದೆ. ಇದಾದ ಮೇಲೆ ತಮಗೆ ನಾವು ಇದ್ರ ಬಗ್ಗೆ ಒಂದು 10 ನಿಮಿಷದಲ್ಲಿ ಬ್ರೀಫ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ, ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ DC ಅವರು, ಅರಣ್ಯ ಅಧಿಕಾರಿಗಳು, ಸಾಕಷ್ಟು ಸ್ಥಳೀಯ ಮುಖಂಡರು ಕೂಡ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿ, ಏನೀಗ ಕೊಡ್ತಾ ಇದೆ ಸರ್ಕಾರ ಅದಿನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಅನುಕೂಲ ಆಗಬೇಕನ್ನೋ ನನಗೆ ನನ್ನ ವಿಚಾರಗಳನ್ನು ಮಂತ್ರಿಗಳ ಮೂಲಕ ಹೇಳಲಿಕ್ಕೆ ವ್ಯಕ್ತ ಮಾಡ್ತಾ, ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಇದಾದ ನಂತರ ಇನ್ನೂ ಒಂದು 10-12 ಸ್ಥಳಾಂತರ ಮಾಡುವ ಗ್ರಾಮಗಳು ಕೂಡ ಇನ್ನೂ ಇದೆ. ಅವರು ಸ್ವಇಚ್ಛೆಯಿಂದ ಬಂದರೆ ಸರ್ಕಾರ ಮಾಡಲಿಕ್ಕೆ, ಇಲಾಖೆ ಮಾಡಲಿಕ್ಕೆ ತಯಾರಿದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.